ಅಮ್ಮ, ಅಮ್ಮ, ಯಾರಮ್ಮ ನೀನು? ಅಯ್ಯೋ, ಎದ್ದೇಳಮ್ಮ, ಏಳು. ಅಮ್ಮ, ನೀವೇ ನನಗೆ ದಿಕ್ಕು. ಕಷ್ಟದಲ್ಲಿದ್ದೀನಿ ತಾಯಿ. ನಿನ್ ಕಷ್ಟನಾದ್ರೂ ಹೇಳು. ಯಾರು? ಎಲ್ಲಿಂದ ಬಂದಿದ್ದಿ? ಏನಾಗ್ಬೇಕು? ನನ್ನ ಕಷ್ಟ ಯಾರಿಗೂ ಬೇಡ ತಾಯಿ. ಹುಟ್ಟಿದ ಮನೆಯಲ್ಲಿ ಸಿರಿತನ, ಕೊಟ್ಟ ಮನೆಯಲ್ಲಿ ಬಡತನ. ಹಾಲು, ಮೊಸರು, ಬೆಣ್ಣೆ, ತುಪ್ಪದಲ್ಲೇ ಬೆಳೆದ ನನಗೆ ಇವತ್ತು ಕುಡಿಯೋಕೊಂದು ಹನಿ ಹಾಲಿಲ್ಲ. ನನ್ನ ಹೆಸರು ವೈಜಯಂತಿ. ನನ್ನ ಗಂಡ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರು. ಗಂಡನ ಮನೆ ತುಂಬಿದಾಗ ಶ್ರೀಮಂತರಾಗೇ ಇದ್ರು. ನಾನು ಗಂಡನ ಮನೆ ಪ್ರವೇಶ ಮಾಡಿ 6-8 ತಿಂಗಳಲ್ಲೇ ವ್ಯಾಪಾರದಲ್ಲಿ ಪೂರ್ಣ ನಷ್ಟವಾಗಿ ಕಡು ಬಡತನದಲ್ಲಿ ಬಿದ್ವಿ. ಬದುಕಿಗೆ ಹೆದ್ರಿದ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡ್ರು. ಎಲ್ಲ ನನ್ನ ಕಾಲ್ಗುಣದಿಂದಲೇ ಹೀಗಾಗಿದ್ದು ಅಂತ ಅತ್ತೆ ಮಾವ ನನ್ನನ್ನು ಮನೆಯಿಂದ ಹೊರಗಾಕಿದ್ರು. ಕೊಟ್ಟು ಮನೆ ಬಿಟ್ಟು ಹುಟ್ಟಿದ ಮನೆಗೆ ಹೋದ್ರೆ ಕೊಟ್ಟು ಮನೆ ಹಾಳು ಮಾಡಿ ಗಂಡನ್ನೇ ನುಂಗಿದ್ ನಿನ್ನೆ ಅನಿಷ್ಟ ಈ ಮನೆಗೂ ಬರೋದು ಬೇಡ ಅಂತ ಹೆತ್ತ ಅಪ್ಪ ಅಮ್ಮನೇ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಇವತ್ತು ತಲೆಗೆ ಸೂರಿಲ್ದೆ, ಇರೋಕೆ ನೆಲೆ ಇಲ್ದೆ, ಹೊಟ್ಟೆಗೆ ಅನ್ನ ಇಲ್ದೆ, ಯೌವನದ ಈ ದೇಹ ಹೊತ್ತು ಕಾಮುಕರ ಕಣ್ಣಿಗೀಡಾಗಿ ಅಲಿತಿದ್ದೀನಿ. ಯಾರೋ ಪುಣ್ಯಾತ್ಮರು ಈ ಮನೆ ಬಗ್ಗೆ, ಕಂದಾಯ ಅಧಿಕಾರಿಗಳ ಬಗ್ಗೆ ಹೇಳಿದ್ರು. 2 ಹೊತ್ತು ಅನ್ನ, ನಿಲ್ಲೋದಕ್ಕೆ ಜಾಗ ಸಿಗತ್ತೆ ಅಂತ ಬಂದಿದ್ದೀನಿ ತಾಯಿ. ನಿನ್ ಕತೆ ಕೇಳಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನಾವೇನೋ ಅನ್ನ ವಸ್ತ್ರ ಕೊಡ್ಬೋದು, ಆದ್ರೆ ಇರೋದಿಕ್ ನೆಲೆ ಅಂದ್ರೆ ಅದು ಆಗತ್ತೆ. ಅನಾಥ ಹೆಣ್ಮಕ್ಳಿಗೆ ಅಂತಾನೆ ಇತ್ತೀಚೆಗೆ ಅಬಲಾಶ್ರಮನ ಕಟ್ಸಿದೀವಿ. ಅಲ್ಲಿ ನೀವು ನಿರಾತಂಕವಾಗಿರ್ಬೋದು. ನೀವು ನನ್ನ ಪಾಲಿನ ದೇವರು. ಅರಳು, ಮೊದಲು ಈಕೆಗೆ ತಿಳಿತು. ಬನ್ನಿ, ಅಬಲಾಶ್ರಮದಲ್ಲಿ ಯಾವ ಆತಂಕನೂ ಇಲ್ಲದೆ ಇರ್ಬೋದು. ನಮ್ಮ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸುವವನೇ ಅಲ್ಲ. ನಗುನಗುತ್ತಾ ಮಾತನಾಡಿ ಶಾಂತವಾಗಿ ನಮ್ಮನ್ನು ಕಳುಹಿಸುತ್ತಾನೆ. ಎಲ್ಲವೂ ಸರಿ, ಆದರೆ ಕಂದಾಯ ವಸೂಲಿಯಾಗದಿದ್ದರೆ ಶಿಕ್ಷೆ ಏನು ಗೊತ್ತೇ? ಹಿಂದಿನ ಅಧಿಕಾರಿ ಇದೇ ಕಾರಣಕ್ಕೆ ಶೂಲವೇರಿದ. ಇವನಿಗೂ ಅದೇ ಗತಿ ಕಾದಿದೆ ಅನಿಸುತ್ತದೆ.